ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಅಧಿವೇಶನದಲ್ಲಿ ಶಿಕ್ಷಣದ ಸಮಸ್ಯೆಗಳ ಬಗ್ಗೆ ಮಾತನಾಡಿದ ಶಾಸಕ ಶರಣು ಸಲಗರ್. ಚಿಟ್ಟ ಅರಣ್ಯ ಪ್ರದೇಶದ ಬಳಿ ಅಗ್ನಿ ಅವಘಡ. ಬೆಂಗಳೂರಿನ ಕೆಂಪೇಗೌಡ, ಗುಜರಾತ್ನ ಏಕತಾ ಪ್ರತಿಮೆಗಳ ಶಿಲ್ಪಿ ಶತಾಯುಷಿ ರಾಮ್ ಸುತರ್ ನಿಧನ. ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವಿಮಾನ ತುರ್ತು ಭೂಸ್ಪರ್ಶ, ಟೈರ್ ಸ್ಫೋಟ, ತಪ್ಪಿದ ದೊಡ್ಡ ಅನಾಹುತ. ಸುದ್ದಿಯ ವಿವರಗಳು. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲ ಅಧಿವೇಶನದಲ್ಲಿ ಶಾಸಕ ಶರಣು ಸಲಗರ್ ಭಾಗವಹಿಸಿ ತನ್ನ ಮತಕ್ಷೇತ್ರದಲ್ಲಿ ನೂತನವಾಗಿ ಆಗಿರುವ ಹುಲ್ಸೂರು ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪ್ರಾರಂಭ ಮಾಡಬೇಕು ಎಂದು ಹೇಳಿದರು. ಜೊತೆಗೆ ಹೆಚ್ಚಿನ ಹಳ್ಳಿಗಳನ್ನು ಜೋಡಿಸಬೇಕು. ಕೆಲವೊಂದು ಗ್ರಾಮಗಳಲ್ಲಿ ಇನ್ನೂ ಮರಾಠಿ ಮಾಧ್ಯಮ ಶಾಲೆಗಳಿದ್ದು ಅವುಗಳನ್ನು ಕನ್ನಡ ಮಾಧ್ಯಮಗಳನ್ನಾಗಿ ಮಾಡಬೇಕು. ಅತಿಥಿ ಶಿಕ್ಷಕರಿಗೆ ಹೆಚ್ಚಿನ ಸಂಬಳ ನೀಡಬೇಕೆಂದು ಸರ್ಕಾರಕ್ಕೆ ವಿನಂತಿಸಿದರು. ಮಾನ್ಯ ಅಧ್ಯಕ್ಷರೇ, 1928ನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಮಾನ್ಯ ಶಿಕ್ಷಣ ಸಚಿವರಿಗೆ ಕೇಳಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರ ಕೊಟ್ಟರೆ ಅಧ್ಯಕ್ಷರೇ, ವಿಶೇಷವಾಗಿ ಬಸವ ಕಲ್ಯಾಣ ನನ್ನ ಬಾರ್ಡರ್ ತಾಲೂಕು ಅಧ್ಯಕ್ಷರೇ, ನನ್ನ ಪೂರಾ ಮಹಾರಾಷ್ಟ್ರ ಹತ್ಕೊಂಡು ತಾಲೂಕಾದ ಅಧ್ಯಕ್ಷರೇ, 7 KPS ಶಾಲೆಗಳು ಈ ಸಲ ನನಗೆ ಹೊಸದಾಗಿ ಸ್ಯಾಂಕ್ಷನ್ ಮಾಡಿ ನನ್ನ ವಿಧಾನಸಭಾ ಮತಕ್ಷೇತ್ರ ಕೊಟ್ಟರೆ ಅಧ್ಯಕ್ಷರೇ. 7 KPS ಶಾಲೆಗಳು. ಅದಕ್ಕೆ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಯ ಪರವಾಗಿ ಶಿಕ್ಷಣ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನಮ್ಮ ರಹೀಂ ಖಾನ್ ಬಿ ಪ್ರಯತ್ನ ಇರ್ಬೋದು, ಮತ್ತು ಅವ್ರ ಹೆಸರು ತಗೊಂಡಿಲ್ಲ ಅಂದ್ರೆ ತಪ್ಪಾಗ್ತದ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಸಮಸ್ಯೆ ಏನದ ಅಂದ್ರೆ ಅಧ್ಯಕ್ಷರೇ, ಸಚಿವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ಬಾರಿ ಆ ಎಲ್ಲ 7 KPS ಶಾಲೆಗಳು ಅವ್ರ ಕಡೆಯಿಂದ ಒಯ್ದು ಭೂಮಿ ಪೂಜೆ ಮಾಡಿಸ್ತೀನಿ. ಬಸವ ಕಲ್ಯಾಣ ತುಂಬ ಬ್ಯಾನರ್ ಹಾಕಿ ಅಧ್ಯಕ್ಷರೇ. ಅದು ಒಂದು. ಅಧ್ಯಕ್ಷರೇ, KPS ಶಾಲೆಗಳೊಳಗೆ ಒಂದು ಸಣ್ಣ ತೊಂದರೆ ಏನಪ್ಪಾ ಅಂದ್ರೆ, ನಮ್ಮ ಭಾಗದೊಳಗೆ ಈಗ ಬಿ ಅಧ್ಯಕ್ಷರೇ ಇಂಗ್ಲಿಷ್ ಭಾಷೆ ಅಂದ್ರೆ ಕಬ್ಬಿಣದ ಕಡಲೆ ಅದ ನಮ್ಮ ಕಡೆ. ಭಾರಿ ಸಮಸ್ಯೆ ಅದ. ಅದು ತಮ್ಮ ಗಮನಕ್ಕೆ ಬಂದೋ ಇಲ್ಲೋ ಗೊತ್ತಿಲ್ಲ. ತಾವು ಈ ಕಡೆ ಎಲ್ಲ ಕೇರಳ ಇಂಗ್ಲಿಷ್ ಮಾಧ್ಯಮದ ಕಲ್ತೀರಿ, ನಿಮ್ಗೆ ಅದು ಏನ್ ತೊಂದರೆ ಗೊತ್ತಿಲ್ಲ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ಅದೇ ಹೇಳ್ತೀನಿ ಅಧ್ಯಕ್ಷರೇ. KPS ಶಾಲೆ ಹೊಸ ತಾಲೂಕು ಅಧ್ಯಕ್ಷರೇ, ತಾಲೂಕಾ ಅಂತ ಬಂದ್ರೆ ನಿಮ್ಗೆ ಆಶ್ಚರ್ಯ ಅನಿಸ್ತಲ್ಲ. ಪ್ರಶ್ನೆ ಕೇಳಲಿಕ್ಕಿಲ್ಲ ಅಧ್ಯಕ್ಷರೇ. ಇವತ್ತು ನಮ್ಮಲ್ಲಿ BO ಕಚೇರಿ ಬೇಕು, ಅದನ್ನ ಹೇಳಿ ಬೇಕು ಅಧ್ಯಕ್ಷರೇ. ಮೊಳಕಾಲಿನ ಸಂಬಂಧ ಕೇಳಂದ್ರೆ ನೀವು ಟೊಂಕದ ಏನು ಕೇಳಬೇಡ ಅಂದ್ರೆ ಹೇಗೆ ಅಧ್ಯಕ್ಷರೇ? ಮೊಳಕಾಲಿನ ಸಮಸ್ಯೆ ಅಂದ್ರೆ ಟೊಂಕದ್ ಹೇಳ್ಬೇಕಾದ್ರೆ ನಮ್ಮ ಸಮಸ್ಯೆ ಏನದ? ನೀವು ಮೊಳಕಾಲಿನ ಕೇಳಿದ್ರೆ ಅದೇ ಕೇಳಂದ್ರೆ ಹೆಂಗ ಅಧ್ಯಕ್ಷರೇ? ನೀವು ಪ್ರಶ್ನೆ ನಿಮ್ದು ಇಲ್ಲಿ ಇರೋದು BO ಆಫೀಸ್ ಬಗ್ಗೆ. ಹೌದು ಅಧ್ಯಕ್ಷರೇ. KPS ಗೆ ಹೋಗಿದ್ದೀರಿ, ಆಗ್ತದ? KPS ಸ್ಕೂಲ್ ಏನ್ ಸಮಸ್ಯೆ ಅದ ಹೇಳ್ಬೇಡ, ಅದು ಸಪರೇಟ್ ಆಗಿ ಮಾತಾಡಿ. ಇಲ್ಲಿ ಪ್ರಶ್ನೆ ಕೇಳಿ. ಅದಕ್ಕೆ ದಯಮಾಡಿ ಸಚಿವರೇ, ನಮ್ಮಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿಗೆ ಕೂಡ್ರಿ. ಮತ್ ಯಾವುದೇ ಶಾಲೆಗೆ ಅಧ್ಯಕ್ಷರೇ D ಗ್ರೂಪ್ ಕೆಲಸ ಮಾಡೋರಿಲ್ಲ, ಹೋಗಿ ಟೀಚರ್ಗಳೇ ಹುಡುಕ್ಬೇಕು ಅಧ್ಯಕ್ಷರೇ. ಶಾಲೆ ಇದು ಮುಗಿತಾ? ಕಚೇರಿ ಮುಗಿತಾ? ದಯಮಾಡಿ ಅದು ಒಂದು. ಅತಿಥಿ ಶಿಕ್ಷಕರಿಗೆ ಅಧ್ಯಕ್ಷರೇ ದಯಮಾಡಿ 12,000 ಸ್ಯಾಲರಿ ಕೊಡ್ಲತ್ತೀರ ಅವರಿಗೆ. ಅವ್ರ ಜೊತೆ ಕೆಲಸ ಮಾಡೋರು ಸ್ಯಾಲರಿ ಏನ್ ತೋತಾರೆ? 80,000 1 ಲಕ್ಷ ರೂಪಾಯಿ ಸ್ಯಾಲರಿ ಬಾಜು ಕೆಲಸ ಮಾಡೋರು ತೋತಾನ. ಅವ್ರು 12,000 ಯಾವ ರೀತಿ ಕೆಲಸ ಮಾಡ್ಬೇಕು ಅಧ್ಯಕ್ಷರೇ? ಅದಕ್ಕೆ ದಯಮಾಡಿ ಅತಿಥಿ ಶಿಕ್ಷಕರಿಗೆ ಒಳ್ಳೆ ಸಂಬಳ ಕೊಡ್ತಕ್ಕಂಥದ್ದು ಅಧ್ಯಕ್ಷರೇ. ಇನ್ನೊಂದು ಲಾಸ್ಟ್ ಕ್ವಶನ್ ಅಧ್ಯಕ್ಷರೇ, ಹುಲ್ಸೂರು ತಾಲೂಕಾ ನೀವೆಲ್ಲರ ಕೇಳಿರಿ, 18 ಊರುಗಳವ ಒಂದು ತಾಲೂಕಾ ನಮಗೆ. 18 ಊರುಗಳು. ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ದಯಮಾಡಿ 50-60 ಹಳ್ಳಿ ಮೇಕಾರ್ ಸಾಯ್ಗೋರ್ ಸರ್ಕಲ್ ಸೇರಿಸಿ ಅದಕ್ಕೊಂದು ಸಮರ್ಪಕ ತಾಲೂಕಾ ಮಾಡಿಕೊಡ್ರಿ ಅಂತ ಹೇಳಿ ನಮ್ಮ ಬೇಡಿಕೆ ಅದ. ಅದ್ರ ಜೊತೆಗೆ ಅಧ್ಯಕ್ಷರೇ, ಸಚಿವರೇ, 7 ಸ್ಕೂಲ್ಗಳೊಳಗ ಶಿಕ್ಷಕರು ರಿಟೈರ್ಡ್ ಆಗ್ಯಾರ, ಶಿಕ್ಷಕರು ಸತ್ತಾರ, ಅಲ್ಲಿ ಶಿಕ್ಷಕರಿಗೆ ತುಂಬತಕ್ಕಂಥದ್ದು ಇಲ್ಲ. 11,000 ಶಿಕ್ಷಕರು ಕರೆದ್ರೆ ನೀವು ಧನ್ಯವಾದ ಹೇಳ್ತೀನಿ ನಾನು. ಆದ್ರೆ ಅಲ್ಲಿ ತನಕ ಅದ್ರ ಪರಿಸ್ಥಿತಿ ಏನು? ಇವತ್ತಿಗೆ ಬಸವ ಕಲ್ಯಾಣದ ಸಚಿವರೇ, ಏಕೋಪಾಧ್ಯಾಯ ಶಾಲೆಗಳು ನಮ್ಮ ಕಡೆ. ಒಂದು ಶಾಲೆದಾಗ ಒಬ್ಬನೇ ಮಾಸ್ತರ್, ನಂಬಲ್ಲಿ ಒಂದು ಸ್ಕೂಲ್ದೊಳಗೆ ಒಬ್ಬನೇ ಟೀಚರ್, ಏಕೋಪಾಧ್ಯಾಯ ಶಾಲೆಗಳು. ದಯಮಾಡಿ ಆದಷ್ಟು ಜಲ್ದಿ ಈ ಸಮಸ್ಯೆಗಳು ತಾವು ಬಗೆಹರಿಸಬೇಕಂತ ಹೇಳಿ ತಮ್ಗೆ ವಿನಂತಿ ಮಾಡ್ತೀನಿ. ತಾವು ಒಳ್ಳೆ ಕೆಲಸ ಮಾಡ್ಲತ್ತೀರಿ, ನನಗೆ ಗೌರವದ ನಿಮ್ ಬಗ್ಗೆ. ಪೇಪರಲ್ಲಿ ಹೋಗಿ. ತಾಲೂಕಿನ ದುಮಾಸ್ಪುರ್ ಗ್ರಾಮದ ಬಳಿ ಇರುವ ಚಿಟ್ಟ ಅರಣ್ಯ ಪ್ರದೇಶದ ಬಳಿ ಅಗ್ನಿ ಅವಘಡ ಸಂಭವಿಸಿದ್ದು ಸತತ 1 ಗಂಟೆಯಿಂದಲೂ ಹೊತ್ತಿ ಉರಿಯುತ್ತದೆ. ಅಗ್ನಿ ಅವಘಡದಿಂದ ಅರಣ್ಯ ಪ್ರದೇಶದಲ್ಲಿರುವ ಪಕ್ಷಿಗಳಿಗೆ ಕಂಟಕ ಎದುರಾಗಿದೆ. ಬೆಂಕಿ ಕೆನಾಲ್ಗೆ ವ್ಯಾಪಿಸುತ್ತಿದ್ದಂತೆ ಗುಂಪುಗೊಂಡಿದ್ದ ಪಕ್ಷಿಗಳೆಲ್ಲವೂ ಕಾಡಿನಿಂದ ಚದರಿ ಹೋಗುತ್ತಿವೆ. ಜೊತೆಗೆ ಹೆಚ್ಚಾಗಿರುವ ಕೃಷ್ಣ ಮೃಗಗಳಿಗೂ ಆತಂಕ ತಂದೊಡ್ಡುವ ಸಾಧ್ಯತೆ ಇದೆ.
ಸ್ಥಳೀಯರು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮತ್ತು ಅರಣ್ಯ ಅಧಿಕಾರಿಗಳಿಗೆ ಕರೆ ಮಾಡಿದರೂ ಸೂಕ್ತ ಸಮಯಕ್ಕೆ ಬಾರದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಪಕ್ಕದಲ್ಲೇ ವಿಮಾನ ನಿಲ್ದಾಣವಿದ್ರೂ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೆಲವರು ಇದು ಕಿಡಿಗೇಡಿಗಳ ಕೃತ್ಯವೂ ಇರಬಹುದು ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಅರಣ್ಯ ಇಲಾಖೆ ಪರಿಸರ ಸಂರಕ್ಷಣೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಗಿಡಗಳನ್ನು ನೆಟ್ಟು ಪೋಷಿಸುವ ಕಾರ್ಯ ಮಾಡುತ್ತಿದೆ. ಆದರೆ ಮತ್ತೊಂದೆಡೆ ಕಿಡಿಗೇಡಿಗಳು ಕಾಡಿನಲ್ಲಿ ಒಣಗಿದ ತಪ್ಪಲಿಗೆ ಬೆಂಕಿ ಹಚ್ಚಿ ಮರಗಿಡಗಳನ್ನು ಸುಟ್ಟು ಪ್ರವೃತ್ತಿ ಮುಂದುವರಿಸುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಗುಜರಾತ್ನಲ್ಲಿ ವಿಶ್ವದ ಅತಿ ಎತ್ತರದ ಏಕತಾ ಪ್ರತಿಮೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡ ಪ್ರತಿಮೆ ಸೇರಿದಂತೆ ಹಲವು ಶಿಲ್ಪ ಪ್ರತಿಮೆಗಳ ವಿನ್ಯಾಸಕ್ಕೆ ಹೆಸರುವಾಸಿಯಾಗಿದ್ದ ಪ್ರಸಿದ್ಧ ಹಿರಿಯ ಶಿಲ್ಪಿ ರಾಮ್ ಸುತರ ಅವರು ನೋಯ್ಡಾದ ತಮ್ಮ ನಿವಾಸದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 101 ವರ್ಷ ವಯಸ್ಸಾಗಿತ್ತು. ಭಾರತದ ಅತ್ಯಂತ ಪ್ರಸಿದ್ಧ ಕಲಾವಿದರಲ್ಲಿ ಒಬ್ಬರಾದ, ದೇಶದ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಕ್ಷೇತ್ರದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ ಹಿರಿಯ ಶಿಲ್ಪಿ ರಾಮ್ ಸುತರ್. ಭಾರತೀಯ ಕಲೆ ಮತ್ತು ಪರಂಪರೆಗೆ ಅವರ ಸ್ಮರಣೀಯ ಕೊಡುಗೆಗಳಿಗಾಗಿ ಪೂಜಿಸಲ್ಪಟ್ಟ ಸುತಾರ್ ತಮ್ಮ ಜೀವನದ ಕೊನೆಯವರೆಗೂ ಸೃಜನಶೀಲರಾಗಿ ಸಕ್ರಿಯರಾಗಿದ್ದರು. ಅವರ ಅಂತಿಮ ಕಲಾತ್ಮಕ ಸೃಷ್ಟಿ ಗೋವಾದಲ್ಲಿ ಸ್ಥಾಪಿಸಲಾದ ರಾಮ್ ಪ್ರತಿಮೆಯಾಗಿದ್ದು, ಅವರು ನಿಧನರಾಗುವ ಸ್ವಲ್ಪ ಮೊದಲು ಈ ಯೋಜನೆಯನ್ನು ಪೂರ್ಣಗೊಳಿಸಿದರು. ಕಲೆ ಮತ್ತು ಆಧ್ಯಾತ್ಮಿಕತೆಗೆ ಅವರ ಜೀವಮಾನದ ಸಮರ್ಪಣೆಗೆ ಈ ಶಿಲ್ಪವು ಸಾಕ್ಷಿಯಾಗಿದೆ. ಜೆಡ್ಡಾದಿಂದ ಕೋಜಿಕೋಡ್ಗೆ 160 ಪ್ರಯಾಣಿಕರನ್ನು ಹೊತ್ತು ಹಾರುತ್ತಿದ್ದ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವಿಮಾನವು ಕೋಚಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಿದ್ದು, ಈ ವೇಳೆ 2 ಟೈರ್ಗಳು ಸ್ಫೋಟಗೊಂಡಿವೆ. ಅದೃಷ್ಟವಶಾತ್ ಯಾರಿಗೂ ಯಾವುದೇ ಗಾಯಗಳಾಗಿಲ್ಲ. ಹೀಗಾಗಿ ಮತ್ತೊಂದು ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಜೆಡ್ಡಾದಿಂದ ಕೋಜಿಕೋಡ್ಗೆ ತೆರಳುತ್ತಿದ್ದ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವಿಮಾನ IAX 398 ಲ್ಯಾಂಡಿಂಗ್ ಗೇರ್ ಮತ್ತು ಟೈರ್ ವೈಫಲ್ಯದ ಸಮಸ್ಯೆಗಳಿಂದಾಗಿ ಸುರಕ್ಷಿತವಾಗಿ ತುರ್ತು ಭೂಸ್ಪರ್ಶ ಮಾಡಿದೆ ಎಂದು ಕೋಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಲಭಾಗದ ಮುಖ್ಯ ಲ್ಯಾಂಡಿಂಗ್ ಗೇರ್ ಮತ್ತು ಟೈರ್ ವೈಫಲ್ಯಕ್ಕೆ ಸಂಬಂಧಿಸಿದ ತಾಂತ್ರಿಕ ಸಮಸ್ಯೆಯಿಂದಾಗಿ ಏರ್ ಇಂಡಿಯಾ ವಿಮಾನವನ್ನು ತುರ್ತು ಭೂಸ್ಪರ್ಶಕ್ಕಾಗಿ ಕೊಚ್ಚಿಗೆ ಡ್ರೈವರ್ ಮಾಡಲಾಯಿತು. ಸಂಪೂರ್ಣ ತುರ್ತು ಪರಿಸ್ಥಿತಿಯಲ್ಲಿ ವಿಮಾನ ಸುರಕ್ಷಿತವಾಗಿ ಇಳಿಯಿತು ಎಂದು ಪ್ರಕಟಣೆ ತಿಳಿಸಿದೆ. ಎಲ್ಲಾ ತುರ್ತು ಸೇವೆಗಳನ್ನು ಮುಂಚಿತವಾಗಿ ಸಕ್ರಿಯಗೊಳಿಸಲಾಯಿತು ಮತ್ತು ಪ್ರಯಾಣಿಕರು ಅಥವಾ ಸಿಬ್ಬಂದಿಗೆ ಯಾವುದೇ ಗಾಯಗಳಾಗಿಲ್ಲ. ಲ್ಯಾಂಡಿಂಗ್ ನಂತರದ ಪರಿಶೀಲನೆಯಲ್ಲಿ ಬಲಭಾಗದ 2 ಟೈರ್ಗಳು ಸಿಡಿದಿರುವುದು ದೃಢಪಟ್ಟಿದೆ ಎಂದು CIAL ವಕ್ತಾರರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. एयर इंडिया एक्सप्रेस में जिद्दे से कालीगढ़ आता है, वो आने के टाइम रनवे से टायर पड़ गया था. हम लोग को बहुत आवाज सुना था, लेकिन ओलू का पूछा तो ओलू को बोला ये डिवाइडर का लाइट में टायर लग गया था, इसलिए आवाज आ गया था. फिर 15-20 मिनट के बाद में ओलू का आके बोला था ये टेक्निकल इशू है, हम लोग को कोच्चि में जाता है. फिर हम लोग को पूछा क्या टेक्निकल इशू है, बोला था कुछ है. पहले वो लोग की क्या बोला था ये डिवाइडर में लग गया था. बाद में इधर आके वो इमरजेंसी लैंडिंग किया था. हम लोग को नीचे आया था 3 टायर, आगे के भी पीछे के भी 2 टायर पड़ गया था. इसमें कुछ टायर नहीं है, खाली ड्रम में था. फिर हम लोग को बोला था ये तुम लोग बस में जाओ. बहुत तकलीफ कर दिया था ये लोग, कुछ खाना भी नहीं दिया, कुछ भी नहीं दिया था. एक ही बात है वो लोग बस में जाओ, कैसे भी जाएगा तो बस में जाओ. देखो यही था एयर इंडिया एक्सप्रेस का, बस वही है. ಧರ್ಮಸ್ಥಳ ವಿರುದ್ಧ ಹೋರಾಟ ನಡೆಸುತ್ತಿರುವ ಮಹಾಶೆಟ್ಟಿ ತಿಮ್ರೋಡಿಗೆ 2ನೇ ಬಾರಿಗೆ ಗಡೀಪಾರು ಮಾಡಿ ಪುತ್ತೂರು SC ಆದೇಶ ಹೊರಡಿಸಿದ್ದಾರೆ. ಪುತ್ತೂರು ವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ತನ್ನ ಹಿಂದಿನ ಆದೇಶವನ್ನು ಮಾರ್ಪಡಿಸಿ ಮತ್ತೆ ಜಾರಿಗೊಳಿಸಿದ್ದಾರೆ. ಈ ಹಿಂದಿನ ಆದೇಶದಂತೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಿ ಆದೇಶ ಮಾಡಿದ್ದಾರೆ. ಈ ಹಿಂದಿನ ಆದೇಶದಲ್ಲಿ ಕಾನೂನಾತ್ಮಕ ತೊಂದರೆ ಇದೆ.
ಕಾನೂನು ಪಾಲನೆಯಾಗಿಲ್ಲ ಎಂಬ ಕೊರತೆ ಇದ್ದಿದ್ದನ್ನು ಸರಿಪಡಿಸಿ ಸ್ಟೆಲ್ಲಾ ವರ್ಗೀಸ್ ಮತ್ತೊಮ್ಮೆ ಆದೇಶ ಮಾಡಿದ್ದಾರೆ. ಎಸ್ಸಿ ಆದೇಶ ಪ್ರತಿ ಹಿಡಿದು ಮಹೇಶ್ ಶೆಟ್ಟಿಯವರ ಉಜಿರೆ ಬಳಿಯ ತಿಮ್ರೋಡಿ ಮನೆಗೆ ಬೆಳ್ತಂಗಡಿ ಪೊಲೀಸರು ಬೆಳಗ್ಗೆ ತೆರಳಿದ್ದಾರೆ. ಆದರೆ ವಿಷಯ ತಿಳಿದ ಮಹೇಶ್ ಶೆಟ್ಟಿ ಪೊಲೀಸರು ಮನೆ ತಲುಪುವ ಮೊದಲೇ ಅಲ್ಲಿಂದ ನಾಪತ್ತೆಯಾಗಿದ್ದಾರೆ ಎನ್ನಲಾಗಿದ್ದು, ಬಳಿಕ ಮನೆಯಲ್ಲಿ ಶೋಧ ನಡೆಸಿ ನೋಟಿಸ್ ಅಂಟಿಸಿ ಪೊಲೀಸರು ವಾಪಸ್ಸಾಗಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.